ಸೊ ನಾವು ಬೇರ್ ಮಾರ್ಕೆಟ್ ನೋಡಿದ್ದೀವಿ, ಕ್ರ್ಯಾಶ್ ನೋಡಿದ್ದೀವಿ, ಇದೆಲ್ಲ ನೋಡಿದ್ದೀವಿ. ಬಟ್ ಲಾಸ್ಟ್ ಒಂದು 4 ವರ್ಷದಲ್ಲಿ ಬಂದವರಿಗೆ ಮಾರ್ಕೆಟ್ ಅಂತ ಹೇಳಿದ್ರೆ ದುಡ್ಡು ಮಾಡೋ ಮೆಷಿನ್ ಅಂಥೇಳಿ ಒಂದು ಮನಸ್ಸಲ್ಲಿದೆ. ಸೊ ಸ್ಟಾಕ್ ಮಾರ್ಕೆಟ್ ಶೇರ್ಸಲ್ಲಿ ಇನ್ವೆಸ್ಟ್ ಮಾಡ್ತೀರಾದರೆ ನಿಮಗೆ 10 ವರ್ಷ ಎಲ್ಲ ಇನ್ವೆಸ್ಟ್ಮೆಂಟ್ ಮಾಡೋದು. ಸ್ಪೆಷಲಿ ನೀವೊಂದು ಸೆನ್ಸೆಕ್ಸ್ ಅಥವಾ ನಿಫ್ಟಿಯಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ದೀರಾದರೆ ಅದರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದವರು 12-15% ಗಳಿಸಿದ್ದಾರೆ. ಉದಾಹರಣೆಗೆ MRF ಟೈರ್ಸ್ ಹೊಂದಿರೋ ಕಂಪನಿ ನಾನು ಅಪ್ರಿಸಿಯೇಷನ್ ತಗೊಂಡ್ರೆ 6,000 ಚಿಲ್ಲರೆ % ರಿಟರ್ನ್ಸ್ ಕೊಟ್ಟಿದೆ. ನಿಮ್ಮ ನಾಲೆಜನ್ನು ಫಸ್ಟ್ ಹೆಚ್ಚು ಮಾಡ್ಕೊಳ್ಳಿ. ಸೊ ನಾನು ಯಾವಾಗ ಹೇಳೋದು, ಇನ್ವೆಸ್ಟ್ ಇನ್ ಯುವರ್ ಸೆಲ್ಫ್ ಬಿಫೋರ್ ಇನ್ವೆಸ್ಟಿಂಗ್ ಇನ್ ಮಾರ್ಕೆಟ್. ವೀಕ್ಷಕರೇ ನಮಸ್ಕಾರ. ನೀವು ಇತ್ತೀಚೆಗೆ ಸ್ಟಾಕ್ ಮಾರ್ಕೆಟ್ ಅಂದರೆ ಏನು ಮತ್ತು ಇದು ಹೇಗೆ ಕೆಲಸ ಮಾಡುತ್ತೆ, ಸ್ಟಾಕ್ ಮಾರ್ಕೆಟ್ಗೆ ದುಡ್ಡು ತಂದು ಹಾಕಿದ್ರೆ ಇದು ಡಬಲ್ ಆಗಿಬಿಡುತ್ತೆ, ತ್ರಿಬಲ್ ಆಗಿಬಿಡುತ್ತೆ ಅಂತ ಹಲವಾರು ವ್ಯಕ್ತಿಗಳಿಂದ ನೀವು ಕೇಳ್ತಾನೆ ಇರ್ತೀರಿ. ಹಾಗಾದರೆ ಇದು ನಿಜವಾಗ್ಲೂ ಹೇಗೆ ವರ್ಕ್ ಆಗುತ್ತೆ, ಈ ಸೆನ್ಸೆಕ್ಸ್ ಅಂದರೆ ಏನು, ನಿಫ್ಟಿ ಅಂದರೆ ಏನು, ಒಟ್ಟಾರೆ ಈ ಸ್ಟಾಕ್ ಮಾರ್ಕೆಟ್ ಅಂದರೆ ಏನು, ಇವುಗಳ ಬಗ್ಗೆ ನಿಜವಾಗ್ಲೂ ಸರಿಯಾಗಿ ತಿಳ್ಕೊಬೇಕಾಗಿರುವಂಥ ಅವಶ್ಯಕತೆ ಇವತ್ತಿದೆ. ಈ ವಿಚಾರದ ಬಗ್ಗೆ ಇವತ್ತು ಸವಿಸ್ತಾರವಾಗಿ ತಿಳ್ಕೊಳ್ಳೋಣ. ಇದನ್ನು ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಜೊತೆಗೆ ವಿನೋದ್ ತಂತ್ರಿ ಸರ್ ಇದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಇವರು ಕಳೆದ 20 ವರ್ಷಗಳಲ್ಲಿ ಮ್ಯೂಚುವಲ್ ಫಂಡ್ ಡಿಸ್ಟ್ರಿಬ್ಯೂಟರ್ಗಳನ್ನು ರೆಡಿ ಮಾಡ್ತಾ ಇರುವಂಥ ನಾಲೆಡ್ಜ್ ಬೆಲ್ ಸಂಸ್ಥೆಯ ಸಂಸ್ಥಾಪಕರು. ಇವರು ಮ್ಯೂಚುವಲ್ ಫಂಡ್ ಇಂಡಸ್ಟ್ರಿ ಬಗ್ಗೆ ಮತ್ತು ಇನ್ವೆಸ್ಟ್ಮೆಂಟ್ನ ಮಾಹಿತಿ ಬಗ್ಗೆ ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಜೊತೆಗಿದ್ದಾರೆ. ಸರ್, ಸ್ಟಾಕ್ ಮಾರ್ಕೆಟ್ ಅಂದರೆ ಏನು, ಈ ಸೆನ್ಸೆಕ್ಸ್ ಅಂದರೆ ಏನು, ಮತ್ತು ನಿಫ್ಟಿ ಅಂದರೆ ಏನು, ಹಲವಾರು ಜನರಿಗೆ ಇದ್ರ ಬಗ್ಗೆ ಗೊತ್ತೇ ಇರಲ್ಲ ಮತ್ತು ಲಕ್ಷಾಂತರ ರೂಪಾಯಿನ ಕಳ್ಕೊಂಡಿದ್ದಾರೆ. ಎಷ್ಟೋ ಜನ ನಾವು ದಿನನಿತ್ಯ ಪೇಪರ್ಗಳಲ್ಲಿ ನೋಡ್ತಾ ಇರ್ತೀವಿ, ಕೋಟ್ಯಾಂತರ ರೂಪಾಯಿ ಕಳ್ಕೊಂಡಿರ್ತಾರೆ. ಮತ್ತು ಇದರಿಂದ ದುಡ್ಡು ಮಾಡ್ಬೋದು ಅಂತಲೂ ಕೂಡ ಹೇಳ್ತಾರೆ. ಇದರಲ್ಲಿ ಸುಳ್ಳೆಷ್ಟು ನಿಜ ಎಷ್ಟು? ಸೊ ನೀವು ಆ ಪ್ರಶ್ನೆ, ಹಲವು ಒಂದು ಡಿವಿಷನ್ಸ್ ಇದೆ ಈ ಪ್ರಶ್ನೆಗೆ. ಸೊ ಪ್ರಥಮವಾಗಿ ನಾನು ಏನು ಹೇಳ್ತೀನಿ ಅಂತ ಹೇಳಿದ್ರೆ, ಒಂದು ಸ್ಟಾಕ್ ಮಾರ್ಕೆಟ್ ಅಂದರೆ ಏನು ಅಂಥೇಳಿ ಒಂದು ಪ್ರಶ್ನೆಗೆ ಉತ್ತರ ಕೊಡೋಣ. ಸೊ ಸ್ಟಾಕ್ ಮಾರ್ಕೆಟ್ ಅಂತ ಹೇಳಿದ್ರೆ ಯಾವುದೇ ಒಂದು ಬಿಸ್ನೆಸ್ಸು ಒಂದು ಹಂತಕ್ಕೆ ರೀಚ್ ಆದಮೇಲೆ ಆ ಒಂದು ಓನರಿಗೆ ಅಥವಾ ಪ್ರಮೋಟರ್ ಅಂತ ನಾವೇನು ಹೇಳ್ತೀವಿ, ಅವರಿಗೆ ದುಡ್ಡು ಬೇಕಾಗತ್ತೆ ಎಕ್ಸ್ಪಾನ್ಷನ್ ಮಾಡಲಿಕ್ಕೆ. ಸೊ ಹೀಗಿರಬೇಕಾದ್ರೆ ಅವ್ರು ಏನು ಮಾಡ್ತಾರೆ, ಅವರಿಗೆ 2 ಆಪ್ಷನ್ ಇರುತ್ತೆ. ಒಂದು, ಯಾವುದೇ ಅದರ್ ಬಿಸ್ನೆಸ್ ಇದ್ದಾಗೇ ಅವರು ಬ್ಯಾಂಕ್ಗಳಿಗೆ ಹೋಗಿ ಲೋನ್ ತೊಗೊಂಡು ಬರಬೇಕು. ಅದರ ಬಡ್ಡಿ ಅವರಿಗೆ ನೆಕ್ಸ್ಟ್ ತಿಂಗಳಿಂದಲೇ ಸ್ಟಾರ್ಟ್ ಆಗಿಬಿಡುತ್ತೆ. ಸೊ ಇದೊಂದು ವಿಷಯ. ಸೆಕೆಂಡ್ ಏನು ಅಂತ ಹೇಳಿದ್ರೆ, ಅವರಿಗೆ ಒಂದು ಆಪ್ಷನ್ ಇರುತ್ತೆ, ನನ್ನ ಬಿಸ್ನೆಸ್ಸಲ್ಲಿ ಪಾರ್ಟ್ನರ್ ಆಗಿ ಬನ್ನಿ ಅಂಥೇಳಿ ಪಬ್ಲಿಕ್ಕಿಗೆ ಅವ್ರಿಗೂ ಇನ್ವೈಟ್ ಮಾಡ್ಬೋದು. ಇದನ್ನು ನಾವು ಇನಿಷಿಯಲ್ ಪಬ್ಲಿಕ್ ಆಫರ್ ಅಂತ ಹೇಳ್ತೀವಿ. ಸೊ ಅದರಲ್ಲಿ ನೀವು IPO ಅಂತ ಕೇಳಿರ್ಬೋದು. ಇದರಲ್ಲಿ ಏನಾಗುತ್ತೆ, ಅವರು ಹೇಳ್ತಾರೆ, ಸೊ ನನ್ನ ಕಂಪನಿ ಇದು ಬಿಸ್ನೆಸ್ಸಲ್ಲಿದೆ, ಇಷ್ಟು ಪ್ರಾಫಿಟ್ ಮಾಡಲಿಕ್ಕೆ ಸಾಧ್ಯ ಇದೆ, ಇಷ್ಟು ಒಂದು ರೆವೆನ್ಯೂ ಮಾಡಲಿಕ್ಕೆ ಸಾಧ್ಯ ಇದೆ, ಸೊ ನಿಮಗೆ ಇಂಟ್ರೆಸ್ಟ್ ಇದ್ದರೆ ಇದರಲ್ಲಿ ಬನ್ನಿ ಅಂಥೇಳಿ. ಸೊ ನಾನು ಹೇಳಿದಷ್ಟು ಸುಲಭದಲ್ಲಿ ಇಲ್ಲ ಅದು, ಬಟ್ ಅದಕ್ಕೆ ಸೆಬಿ ರೆಗ್ಯುಲೇಷನ್ಸ್ ಎಲ್ಲ ಇರುತ್ತೆ. ಸೊ ಹೀಗೆ ಒಂದು IPO ಅಂತ ಆಗುತ್ತೆ. ಹೀಗೆ ಒಂದು IPO ಇನಿಷಿಯಲ್ ಪಬ್ಲಿಕ್ ಆಫರ್ ಅಂಥೇಳಿ ಇನ್ವೈಟ್ ಮಾಡ್ತಾರೆ. ಯಾರು ಸಣ್ಣ ಹೂಡಿಕೆದಾರರು ಬರ್ಬೋದು. 14,000 ರೂಪಾಯಿದಿಂದ ಎಷ್ಟು ಕೋಟಿ ಬೇಕಾದರೆ ಇನ್ವೆಸ್ಟ್ಮೆಂಟ್ ಮಾಡ್ಬೋದು ಇದರಲ್ಲಿ. ಸೊ ಅವರು ಆ ಬಿಸ್ನೆಸ್ಸಲ್ಲಿ ಪಾಲುದಾರರಾಗ್ತಾರೆ, ಪಾರ್ಟ್ನರ್ಸ್ ಆಗ್ತಾರೆ. ಶೇರ್ ಹೋಲ್ಡರ್ಸ್ ಅಂತೇಳಿದ್ರೆ ಓನರ್ಸ್ ಆಗ್ತಾರೆ. ಓಕೆ, ಶೇರ್ ಹೋಲ್ಡಿಂಗ್ ಅಂತ ಹೇಳಿದ್ರೆ ಓನರ್ ಆದಂಗೆ ಓನರ್ ಆಗ್ತಾರೆ. ಸೊ ಒಂದ್ಸಲ ಓನರ್ ಆದಮೇಲೆ ಈ ಶೇರ್ಸ್ಗಳನ್ನು IPO ಆದಮೇಲೆ ಈ ಶೇರ್ಸ್ಗಳನ್ನು ಮಾರ್ಕೆಟಲ್ಲಿ ಸೆಲ್ ಮಾಡ್ಬೋದು. ಯಾವ ಮಾರ್ಕೆಟು? ಶೇರ್ ಮಾರ್ಕೆಟ್. ಇದನ್ನೇ ಶೇರ್ ಮಾರ್ಕೆಟ್ ಅಂತ ಹೇಳೋದು. ಸೊ ಆ ಒಂದು ಮಾರ್ಕೆಟಲ್ಲಿ ಅದು ಒಂದು ಪ್ಲ್ಯಾಟ್ಫಾರ್ಮ್, ಅದು ಡಿಜಿಟಲ್ ಪ್ಲ್ಯಾಟ್ಫಾರ್ಮು. ಅದರಲ್ಲಿ ನನಗೆ ಶೇರ್ಸ್ ಬೈ ಮಾಡಲಿಕ್ಕಿದೆ, ಅಲ್ಲಿ ಹೋಗಿ ನಾನು ಶೇರ್ಸ್ ಬೈ ಮಾಡ್ಬೋದು. ಇನ್ನೊಬ್ರಿಗೆ ಸೆಲ್ ಮಾಡಲಿಕ್ಕಿದೆ, ಅಲ್ಲಿ ಸೆಲ್ ಮಾಡ್ಬೋದು. ಇದರಲ್ಲಿ ನಾನು ಯಾರಿಗೆ ಸೆಲ್ ಮಾಡ್ತೀನಿ ನಂಗೆ ಗೊತ್ತಿರೋದಿಲ್ಲ, ಯಾಕೆಂದರೆ ಆ ಡಿಜಿಟಲ್ ಪ್ಲ್ಯಾಟ್ಫಾರ್ಮ್ ಥ್ರೂ ನಾನು ಇಶ್ಯೂ ಮಾಡೋದು, ರಿಕ್ವೈರ್ಮೆಂಟ್ ಹಾಕೋದು. ಸೊ ಹಾಗೆ ಯಾರಿಗೊಬ್ಬರು ಬೈ ಮಾಡ್ತಾ ಇದ್ದಾರೆ ಅವರಿಗೂ ಗೊತ್ತಿರೋದಿಲ್ಲ ನಾನು ಸೇಲ್ ಮಾಡಿದ್ದು ಬೈ ಮಾಡ್ತಾ ಇದ್ದೀನಿ ಅಂತೇಳಿ. ಬಟ್ ನಾವು ಎಕ್ಸ್ಚೇಂಜಿಗೆ ಸೇಲ್ ಮಾಡ್ತೀವಿ, ಅಲ್ಲಿ ಎಕ್ಸ್ಚೇಂಜಿಂದ ಅವರು ಬೈ ಮಾಡ್ತಾರೆ. ಸೊ ನೀವು ಸೆಕೆಂಡ್ ವಿಷಯ ಕೇಳಿದ್ರಿ, ಸರ್ ಇದರಲ್ಲಿ ತುಂಬ ದುಡ್ಡು ಕಳ್ಕೊಳ್ತಾ ಇದ್ದಾರೆ, ತುಂಬ ಜನ ಲಾಸ್ ಆಗ್ತಾ ಇದ್ದಾರೆ, ಕೋಟಿ ಲಾಸ್ ಆಗ್ತಾ ಇದ್ದಾರೆ ಅಂಥೇಳಿ. ಇದು ನಿಜ ಅಲ್ಲ. ನೀವು ಒಂದು ವಸ್ತುವನ್ನು ಹೇಗೆ ಯುಟಿಲೈಸ್ ಮಾಡ್ಕೊಳ್ತೀರಿ ಅದರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಕೆಲವರು ಟ್ರೇಡಿಂಗ್ F&O ಅಂತ ಇದೆ, ಇಂಟ್ರಾಡೇ ಟ್ರೇಡಿಂಗ್ ಅಂತ ಇದೆ, ಅದಕ್ಕೆ ಹೋಗ್ತಾರೆ. ಏನೂ ತಿಳ್ಕೊಳ್ಳದೆ ನಾನು ಇದೊಂದು ಕ್ವಿಕ್ ಮನಿ ಮೇಕಿಂಗ್ ಸ್ಕೀಮ್ ಅಂಥೇಳಿ ಎಣಿಸ್ಕೊಂಡು ದುಡ್ಡು ಹಾಕಿದ ಕೂಡಲೇ ಡಬಲ್ ಆಗುತ್ತೆ ಅಂಥೇಳಿ ಎಣಿಸ್ಕೊಂಡು ಹೋಗ್ತಾರೆ. ಅದೊಂದು ತುಂಬ ತಪ್ಪು ವಿಷಯ. ಮತ್ತು ಇದು ಕಲೀಲಿಕ್ಕೆ ರೆಡಿ ಇರೋದಿಲ್ಲ. ಇದ್ರ ಬಗ್ಗೆ ಕಲಿಯೋದು ಒಂದು ತುಂಬ ಇದೆ. ಇದರಲ್ಲಿ ಎಕ್ಸ್ಪರ್ಟ್ಸ್ ಅಂತ ಯಾರೂ ಇಲ್ಲ. ಹೂ ಈಸ್ ಎಕ್ಸ್ಪರ್ಟ್ ಇನ್ ದ ಮಾರ್ಕೆಟ್ ಈಸ್ ಓನ್ಲಿ ಮಾರ್ಕೆಟ್ ಈಸ್ ದ ಎಕ್ಸ್ಪರ್ಟ್. ಸೊ ನಿಮಗೆ ಎಷ್ಟು ನಿಮ್ಮ ರಿಸ್ಕ್ ಟೇಕಿಂಗ್ ಕೆಪಾಸಿಟಿ ಎಷ್ಟಿದೆ ಅಷ್ಟು ಮಾತ್ರ ಹೋಗಬೇಕು. ಮತ್ತು ಅದರಲ್ಲಿ ಬೇರೆ ಬೇರೆ ಇದೆ. ಇನ್ವೆಸ್ಟಿಂಗ್ ಬೇರೆ,
ಟ್ರೇಡಿಂಗ್ ಬೇರೆ. ಸೊ ಟ್ರೇಡಿಂಗ್ ಹೋದವರು ಹೈಯರ್ ರಿಸ್ಕ್ ತಗೋತಾರೆ, ಸೊ ಅಲ್ಲಿ ರಿಟರ್ನ್ಸ್ ಅಷ್ಟೇ ಚಾನ್ಸಸ್ ಇದೆ. ಬಟ್ ಅದನ್ನು ತಿಳ್ಕೊಂಡು ಎಲ್ಲಿ ನಾವು ನಮ್ಮ ಲಾಸನ್ನು ಕಂಟ್ರೋಲ್ ಮಾಡಬೇಕು ಅದನ್ನು ಮಾಡ್ಕೊಂಡು ಹೋಗ್ಬೇಕು. ಸೊ ಟ್ರೇಡಿಂಗಲ್ಲಿ ಏನು ಅಂತ ಹೇಳಿದ್ರೆ ನಮ್ಮ ಲಾಸನ್ನು ಕಂಟ್ರೋಲ್ ಮಾಡೋ ಕೆಪಾಸಿಟಿ ಇದ್ದರೆ ಮಾತ್ರ ಹೋಗಬೇಕು. ಅಲ್ಲಿ ಪ್ರಾಫಿಟ್ ನಮ್ಮ ಕೈಯಲ್ಲಿಲ್ಲ, ಲಾಸ್ ಕಂಟ್ರೋಲ್ ಮಾಡೋದು ಮಾತ್ರ ಕೆಪಾಸಿಟಿ ನಮ್ಮ ಕೈಯಲ್ಲಿರೋದು. ಇನ್ವೆಸ್ಟ್ ಮಾಡಿದವರಿಗೆ ಈಗ ನಾವೊಂದು 22 ವರ್ಷದಿಂದ ನಾನೇ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀನಿ. ಇನ್ವೆಸ್ಟ್ಮೆಂಟ್ ಡಿಫ್ರೆಂಟ್ ಫ್ರಮ್ ಟ್ರೇಡಿಂಗ್. ಸೊ ಇನ್ವೆಸ್ಟ್ಮೆಂಟ್ ಮಾಡೋದಂದ್ರೆ ಇನ್ವೆಸ್ಟ್ಮೆಂಟ್ ಮಾಡಿ ವೆಯ್ಟ್ ಮಾಡೋದು. ಒಂದು ಕೃಷಿ ಮಾಡೋದಂಗೆ ಒಂದು ತೆಂಗಿನ ಮರ ಹಾಕ್ಕೊಂಡು ವೆಯ್ಟ್ ಮಾಡಬೇಕು ಬರಲಿಕ್ಕೆ 7 ವರ್ಷ, ಫಲ ಕೊಡೋ ತನಕ ಕಾಯಬೇಕು, ಪೇಷನ್ಸ್ ಇರಬೇಕು. ಸೊ ಅಂಥವರು ಡೆಫಿನೆಟ್ಲಿ ಒಂದು 12-15% ರಿಟರ್ನ್ಸ್ ಮಾಡಿದ್ದಾರೆ. ಓಕೆ, ಸೊ ನೀವು ಹೇಳಿದ ಪ್ರಶ್ನೆಗೆ ಒಂದು ಸತ್ಯನೂ ಹೌದು, ಒಂದು ಸೈಡ್ ಸುಳ್ಳು ಹೌದು. ಆದರೆ ತಿಳ್ಕೊಂಡು ಬಂದವರಿಗೆ ಇದು ಒಂದು ಒಳ್ಳೆ ಇನ್ವೆಸ್ಟ್ಮೆಂಟ್ ಆಪರ್ಚುನಿಟಿ. ಓಕೆ ಸರ್, ಹಾಗಾದರೆ ಈ ಸೆನ್ಸೆಕ್ಸ್ ಅಂದರೆ ಏನು, ನಿಫ್ಟಿ ಅಂದರೆ ಏನು, ಯಾವ ಪ್ಲ್ಯಾಟ್ಫಾರ್ಮಿಂದ ನಾವು ಅದಕ್ಕೆ ಎಂಟ್ರಿ ಆಗ್ಬೋದು? ಸೊ ನೀವು ತುಂಬ ನೋಡಿರ್ಬೋದು, ಕೆಲವೆಲ್ಲ ಟಿ ವಿ ಚಾನಲ್ಸ್ಗಳಲ್ಲಿ ಈ ಸೆನ್ಸೆಕ್ಸ್ ಮತ್ತು ನಿಫ್ಟಿ ಬಗ್ಗೆನೇ ಮಾತಾಡ್ತಾ ಇರ್ತಾರೆ. ಮತ್ತು ಏನಾದರೂ ಸೆನ್ಸೆಕ್ಸ್ ಒಂದು 1,000 ಪಾಯಿಂಟ್ 1,500 ಪಾಯಿಂಟ್ ಬಿತ್ತು ಅಂತ ಹೇಳಿದ್ರೆ ಆ ಪ್ರಪಂಚನೇ ತಲೆ ಮೇಲೆ ಬಿದ್ದಂಗೆ ಮಾಡ್ಕೊಳ್ತಾರೆ. ಸೊ ಇದು ಏನು ಇದು ಅಂತ ಒಂದು ಅನ್ಸ್ಕೊಳ್ಳೋ ವಿಷಯ. ಸೊ ಸೆನ್ಸೆಕ್ಸ್ ಆಗಲಿ ನಿಫ್ಟಿ ಆಗಲಿ ಇದು ನಮ್ಮ ದೇಶದ ಸ್ಟಾಕ್ ಮಾರ್ಕೆಟಿದ್ದು ಒಂದು ಸೂಚ್ಯಾಂಕ. ಸೆನ್ಸೆಕ್ಸ್ ಇಂಡೆಕ್ಸ್ ಅಂತ ಹೇಳ್ತೀವಿ ನಾವು. ಸೊ ಸೂಚ್ಯಾಂಕ ಅಂದರೆ ಏನು ಫಸ್ಟ್ ಆಫ್ ಆಲ್? ಸೊ ಸೂಚ್ಯಾಂಕ ಅಂತ ಹೇಳಿದ್ರೆ ಈಗ ಮೊನ್ನೆ ಎಲೆಕ್ಷನ್ಸ್ ಆದಮೇಲೆ ಒಂದು ಎಕ್ಸಿಟ್ ಪೋಲ್ ಅಂತ ನಡೀತದೆ. ಸೊ ಎಕ್ಸಿಟ್ ಪೋಲಲ್ಲಿ ಈಗ 140 ಕೋಟಿ ಜನ ಇದ್ದಾರೆ. ಅದರಲ್ಲಿ ಒಂದು ವೋಟಿಂಗ್ ಮಾಡುವವರು ಒಂದು 100 ಕೋಟಿ ಅಂತ ಎಣಿಸ್ಕೊಳ್ಳಿ. ಸೊ ಎಲೆಕ್ಷನ್ ಪೋಲಲ್ಲಿ ಏನಾಗುತ್ತೆ, ಎಲೆಕ್ಷನ್ ಪೋಲಲ್ಲಿ ಈ ಟಿ ವಿ ಚಾನಲ್ಸ್ಗಳು ಹೋಗಿ 1,000, 2,000, 5,000 ಜನರ ಹತ್ರ ಮಾತ್ರ ಅವ್ರದ್ದೊಂದು ಸಮೀಕ್ಷೆ ಮಾಡ್ತಾರೆ, ಸರ್ವೆ ಮಾಡ್ತಾರೆ. ಈ ಸರ್ವೆ ಏನಿದೆ ಕೆಲವು ಸಲ 60% ಆಫ್ ದ ಟೈಮ್ ಸರಿ ಇರುತ್ತೆ. ಓಕೆ, ಬಟ್ ಅದೇ ಸರ್ವೆಯನ್ನೇ ನಂಬಿಕೊಂಡು ನಾವು ಏನು ಮಾಡಲಿಕ್ಕೆ ಆಗೋದಿಲ್ಲ. ಸೊ 100% ಅಲ್ಲ. ಯಾಕೆ? 100 ಕೋಟಿಯಲ್ಲಿ ಅವರು ಹೋಗಿ ಮಾತಾಡಿಸಿದ್ದು 5,000 ಜನರಿಗೆ ಮಾತ್ರ. ಓಕೆ, ಅದೊಂದು ಸ್ಯಾಂಪಲ್ ಸೈಜ್. ಸೊ ಅದು ಸಣ್ಣ ಸ್ಯಾಂಪಲ್ ಸೈಜ್. ಹಾಗೆಯೇ ಒಂದು ಸ್ಟಾಕ್ ಮಾರ್ಕೆಟಲ್ಲಿ ಸುಮಾರು 5,000 ಕಂಪನಿಗಳಿದ್ದಾವೆ. ಓಕೆ, ಸೊ ಈ ಒಂದು ಸೂಚ್ಯಾಂಕ ಅಥವಾ ಏನು ಹೇಳ್ತಾರೆ ಇಂಡೆಕ್ಸ್ ಅಂದರೆ ಏನು ಅಂತ ಹೇಳಿದ್ರೆ ಇದು ಒಂದು ಸ್ಯಾಂಪಲ್ ಸೈಜ್, ಒಂದು ಸಣ್ಣ ಸ್ಯಾಂಪಲ್ ಸೈಜ್. ಅದು ಆ 5,000 ಕಂಪನಿಗಳಲ್ಲಿ 30 ಕಂಪನಿಗಳು ಅಂತ ಹೇಳಿದ್ರೆ ಸೆನ್ಸೆಕ್ಸಲ್ಲಿ ಇರೋ ಒಂದು 30 ದೊಡ್ಡ ಕಂಪನಿಗಳನ್ನು ಭಾರತ ದೇಶದ ಇಂದು ಸ್ಟಾಕ್ ಮಾರ್ಕೆಟಲ್ಲಿ ಇರೋ ಒಂದು ಟಾಪ್ 30 ಕಂಪನಿಗಳನ್ನು ಹುಡುಕ್ತಾರೆ. ಅದು ಸೆನ್ಸೆಕ್ಸಲ್ಲಿ ಬರುತ್ತೆ. ಸೆನ್ಸೆಕ್ಸಲ್ಲಿ ಇರೋದು 30 ಸ್ಟಾಕ್ಸ್ಗಳು ಮಾತ್ರ, 30 ಕಂಪನಿಗಳು ಮಾತ್ರ. ಹಾಗೆಯೇ ಇನ್ನೊಂದು ಸೂಚ್ಯಾಂಕ ಇದೆ, ಅದು ನಿಫ್ಟಿ ಅಂಥೇಳಿ. ಸೊ ನಿಫ್ಟಿ ಅಂತ ಹೇಳಿದ್ರೆ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ 50. ಅದು ಟಾಪ್ 50 ಕಂಪನಿಗಳು, ಭಾರತ ದೇಶದ ಟಾಪ್ 50 ಕಂಪನಿಗಳು. 30 ಕಂಪ್ನಿ ಸೆನ್ಸೆಕ್ಸು ಮತ್ತು ಮೊದಲ 50 ಕಂಪ್ನಿ ನಿಫ್ಟಿ. ಹೌದು. ಸೊ ಇದು 2 ಬೇರೆ ಸೂಚ್ಯಾಂಕಗಳು. ಸೊ ಸೆನ್ಸೆಕ್ಸ್ 30 ಸ್ಟಾಕ್ಸ್ ಇರೋದು, ನಿಫ್ಟಿಯಲ್ಲಿ 50 ಸ್ಟಾಕ್ಸ್ ಇರೋದು. ಇದು ಭಾರತ ದೇಶದ ಸ್ಟಾಕ್ಸ್ ಲಿಸ್ಟೆಡ್ ಕಂಪನಿಗಳಲ್ಲಿ ಟಾಪ್ 30. ಸೊ ಇದು ಏನು ಹೇಳ್ತಾರೆ, ಒಂದು ಸ್ಯಾಂಪಲ್ ಸೈಜು. ಈ ಒಂದು ಸೆನ್ಸೆಕ್ಸ್ ಮೇಲೆ ಹೋಯಿತು ಅಂತ ಹೇಳಿದ್ರೆ ಅಸಂಪ್ಷನ್ ಏನು ಅಂತ ಹೇಳಿದ್ರೆ ಓಕೆ ಆ ದಿನ ಮಾರ್ಕೆಟ್ ಮೇಲೆ ಹೋಗಿದೆ. ನಿಫ್ಟಿ ಕೆಳಗೆ ಬಂತು ಅಥವಾ ನಿಫ್ಟಿ ಮೇಲೆ ಬಂದಿತ್ತು ಅಂತ ಹೇಳಿದ್ರೆ ಆ ದಿನ ಮಾರ್ಕೆಟ್ ಮೇಲೆ ಹೋಗಿದೆ. ಸೊ ಇದೊಂದು ಅಂದಾಜು, ನಿಮಗೆ ಒಂದು ಕ್ವಿಕ್ ಲುಕ್ ಅಂತ ಹೇಳ್ತೀವಲ್ಲ, ಮಾರ್ಕೆಟ್ ಮೇಲೆ ಹೋಗಿದೆ ಕೆಳಗೆ ಹೋಗಿದೆ ಅಂತ ನೋಡಲಿಕ್ಕೆ. ಸೊ ಹಾಗಂಥೇಳಿ ಆ ಮಾರ್ಕೆಟ್ ನಿಫ್ಟಿ ಮೇಲೆ ಹೋಗಿದೆ ಅಂತ ಹೇಳಿದ್ರೆ ಎಲ್ಲ 6,000 5,000 ಸ್ಟಾಕ್ಸ್ಗಳು ಮೇಲೆ ಹೋಗಿದೆ ಅಂತ ಅರ್ಥ ಅಲ್ಲ. ಇದು ಸ್ಯಾಂಪಲ್ ಸೈಜ್ ಅಷ್ಟೇ. ಸೊ ಇದು ಸೆನ್ಸೆಕ್ಸ್ ಮತ್ತು ನಿಫ್ಟಿ ಸ್ಟಾರ್ಟ್ ಆಗಿದ್ದು 1996ಅಲ್ಲಿ. ಓಕೆ, ಅದು ಸ್ಟಾರ್ಟ್ ಆಗುವಾಗ 100 ಇತ್ತು. ಇವತ್ತು ಆ ನಿಫ್ಟಿ 25,000 ದಾಟಿದೆ. ಸೊ ನೀವೀಗ ಹೇಳಿ ದುಡ್ಡು ಮಾಡಿದಾರಾ ಇಲ್ವಾ ಅಂಥೇಳಿ. ಸೊ 100 ರೂಪೀಸ್ ಹಾಕಿದವರು, ವೆಯ್ಟ್ ಮಾಡಿದವರು ಇವತ್ತು ಆ 100 ರೂಪೀಸ್ 25,000 ಆಗಿದೆ. ಹಾಗೆಯೇ ಸೆನ್ಸೆಕ್ಸ್ 1979ಗೆ ಸ್ಟಾರ್ಟ್ ಆಗಿದ್ದು. 1979ಅಲ್ಲಿ 100 ರೂಪಾಯಿ ಇರೋ ಒಂದು ಸೆನ್ಸೆಕ್ಸ್ ಏನಿದೆ ಅದು ಇವತ್ತು 80,000 ಟಚ್ ಆಗಿದೆ. ಹೌದು ಸರ್, 80,000 ಟಚ್ ಆಗಿದೆ. ಸೊ ನಿಫ್ಟಿ 1,000 ರೂಪೀಸ್ ಇತ್ತು 1996ಅಲ್ಲಿ, ಅದು ಇವತ್ತು 25,000 ಟಚ್ ಆಗಿದೆ. ಸೆನ್ಸೆಕ್ಸ್ 1979ಅಲ್ಲಿ 100 ರೂಪೀಸ್ ಇದ್ದದ್ದು ಅಥವಾ 100 ಇರೋ ಒಂದು ನಂಬರು, ಅದು ಇವತ್ತು 80,000 ಟಚ್ ಆಗಿದೆ. ಸೊ ಇದು ಹೀಗೆ ಹೋಗಬೇಕಾದ್ರೆ ಮೇಲೆ ಕೆಳಗೆ ಹೋಗ್ತಾ ಇರುತ್ತೆ, ಇದು ಒಂದೇ ಡೈರೆಕ್ಷನಲ್ಲಿ ಹೋಗೋದಿಲ್ಲ. ಬಟ್ ನೀವು ರಿಟರ್ನ್ಸ್ ನೋಡಿದ್ರೆ ಅಪ್ರಾಕ್ಸಿಮೇಟ್ಲಿ 12 to 15% ರಿಟರ್ನ್ಸ್ ಇದು ಜನ್ರೇಟ್ ಮಾಡಿದೆ.
1979ಇಂದ ಇವತ್ತಿಗೆ 44 ವರ್ಷ ಆಯಿತು ಓಕೆ. ಸೆನ್ಸೆಕ್ಸು. ಸೊ 1979ಇಂದ ಇವತ್ತಿಗೆ 15% ವರ್ಷಕ್ಕೆ ಅಪ್ರಾಕ್ಸಿಮೇಟ್ಲಿ ಅವರೇಜ್ ರಿಟರ್ನ್ಸ್. ಓಕೆ, ನೀವು ಹಾಗೆ ಕೇಳಿದ್ರೆ ಹೌದು, ವರ್ಷಕ್ಕೆ ಅವರೇಜ್ ರಿಟರ್ನ್ಸ್ ಅಷ್ಟು ಕೊಟ್ಟಿದೆ. ಯಾವುದೇ ಒಂದು ಪರ್ಟಿಕ್ಯುಲರ್ ಸ್ಟಾಕ್ ತಗೊಂಡ್ರು ಕೂಡ ಕಳೆದ ವರ್ಷ ಈ ವರ್ಷಕ್ಕೆ ಹೋಲಿಸ್ಕೊಂಡ್ರೆ ಕನಿಷ್ಠ ಪಕ್ಷ 80% ಅಥವಾ 70% ಈ ಥರ, ಅಥವಾ ಡಬಲ್ ಆಗಿದೆ ಆ ಶೇರು, ಈ ಥರದ್ದು ಆಗಿರೋದು ಇಲ್ಲ. ನಾನು ಹಾಗೆ ಹೇಳೋದಿಲ್ಲ ಎಲ್ಲ ಶೇರ್ಗಳು ಡಬಲ್ ಆಗುತ್ತೆ ಅಂತ ಹೇಳೋದಿಲ್ಲ. ಹಾಗೆ ಎಲ್ಲ ಶೇರ್ಗಳು ಡಬಲ್ ಆಗೋದಾದರೆ ನಾವು ಕೆಲಸ ಮಾಡೋದಕ್ಕೆ ಅಗತ್ಯ ಇಲ್ಲ. ಸೊ ಶೇರ್ ಮಾರ್ಕೆಟಲ್ಲೇ ಇನ್ವೆಸ್ಟ್ಮೆಂಟ್ ಮಾಡಿ ಸುಮ್ಮನೆ ಕೂತ್ಕೋಬೋದಲ್ಲ. ಸೊ ಹಾಗೇನಿಲ್ಲ. ಸೊ ಆ ಶೇರಿದ್ದು ಕಂಪ್ನಿ ಒಂದು ಏನಿದೆ, ಆ ಕಂಪ್ನಿ ಹೇಗೆ ಮಾಡ್ತಾ ಇದೆ. ಓಕೆ, ಇದೊಂದು ಬಿಸ್ನೆಸ್ ಮಾಡ್ದಂಗೆ. ನೀವು ಬಿಸ್ನೆಸ್ ಮಾಡ್ತೀರಾ, ಬಿಸ್ನೆಸ್ಸಲ್ಲಿ ಪ್ರಾಫಿಟ್ ಇದ್ದರೆ ಮಾತ್ರ ಪ್ರಾಫಿಟ್ ಶೇರ್ ಮಾಡ್ತಾರೆ ಅವನು. ಸೊ ಪ್ರಾಫಿಟೇ ಇಲ್ದಿದ್ರೆ, ಸೊ ಕೆಲವು ವರ್ಷಗಳಿದ್ದಾವೆ ಎಲ್ಲಿ ಅಂತ ಹೇಳಿದ್ರೆ ಅಲ್ಲಿ ಪ್ರಾಫಿಟ್ಸೇ ಆಗಿಲ್ಲ, 4-5 ವರ್ಷಗಳು ಅಲ್ಲೇ ಇತ್ತು ದುಡ್ಡು, ಅಂಥ ವರ್ಷಗಳು ಇದ್ದಾವೆ. ಆ ಕೆಲವು ವರ್ಷಗಳಲ್ಲಿ ನಿಮಗೆ ನೆಗೆಟಿವ್ ಹೋಗಿದ್ದು ಇದೆ. 100 ರೂಪಾಯಿ ಹಾಕಿದ್ದು 75 ರೂಪಾಯಿ ಹೋಗಿದ್ದು ಇದೆ. ಓಕೆ, ಸೊ ಇದು ಒಂದು ಆರ್ಟ್, ಇದೊಂದು ಸ್ಕಿಲ್. ಓಕೆ, ಇದು ಸ್ಕಿಲ್ ನೀವು ಕಲಿಯದೆ, ಅದು ಅರ್ಥ ಮಾಡಿಕೊಳ್ಳದೆ ಇದರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿಬಿಟ್ಟು ಯಾರೋ ಹೇಳಿದ್ರಂತ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ತಪ್ಪಾಗುತ್ತೆ. ಸರಿಯಾಗಿ ತಿಳ್ಕೊಂಡು ಇದಕ್ಕೆ ಇಳಿದ್ರೆ ಹೌದು, ಅದು ಅದಕ್ಕೆ ತಕ್ಕಂತೆ, ಆ ನಾಲೆಡ್ಜ್ಗೆ ತಕ್ಕಂತೆ ಪ್ರಾಫಿಟ್ ಮಾಡೋಕ್ಕೆ ಸಾಧ್ಯ. ಒಂದು ತಿಳ್ಕೊಳ್ಬೇಕು. ಸೆಕೆಂಡ್, ನಿಮ್ಮ ಲಿಮಿಟ್ ಎಷ್ಟು ನಿಮ್ಗೆ ಗೊತ್ತಿರಬೇಕು. ಇಷ್ಟು ದುಡ್ಡು ನಾನು ಕಳ್ಕೊಂಡ್ರೂ ಪ್ರಾಬ್ಲಮ್ ಇಲ್ವಾ ನನಗೆ ಅಂತ ಗೊತ್ತಿರಬೇಕು. ಸೊ ಸ್ಟಾಕ್ ಮಾರ್ಕೆಟ್ ಶೇರ್ಸಲ್ಲಿ ಇನ್ವೆಸ್ಟ್ ಮಾಡ್ತೀರಾ ಆದರೆ ನಿಮಗೆ 10 ವರ್ಷ ಎಲ್ಲ ಇನ್ವೆಸ್ಟ್ಮೆಂಟ್ ಮಾಡೋದು. ಸ್ಪೆಷಲಿ ನೀವೊಂದು ಸೆನ್ಸೆಕ್ಸ್ ಅಥವಾ ನಿಫ್ಟಿಯಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ದೀರಾದರೆ ಅದರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದವರು 12-15% ಗಳಿಸಿದ್ದಾರೆ. ಬಟ್ ನೀವು ಯಾವುದೇ ಒಂದು ಪರ್ಟಿಕ್ಯುಲರ್ ಸ್ಟಾಕ್ ಹೋಗಿ ಇನ್ವೆಸ್ಟ್ಮೆಂಟ್ ಮಾಡ್ತೀನಿ ಬಟ್ ಅದ್ರ ಬಗ್ಗೆ ನಿಮ್ಗೇನೂ ಗೊತ್ತಿಲ್ಲ ಅಂತಿದ್ದರೆ ಆಗ ನೀವು ಲಾಸ್ ಆಗೋ ಚಾನ್ಸಸ್ ಇದೆ. ಓಕೆ, ಸೊ ನಾನು ಹೇಳಿದಾಗೆ ಇದೊಂದು ಅರ್ಥ ಮಾಡಿಕೊಂಡು ಹೋಗಬೇಕು ಒಂದು. ಸೆಕೆಂಡ್, ನಿಮ್ಮ ರಿಸ್ಕ್ ಟೇಕಿಂಗ್ ಕೆಪಾಸಿಟಿ ಎಷ್ಟಿದೆ ಅದನ್ನು ನೋಡಬೇಕು. ಯಾಕಂತ ಹೇಳಿದ್ರೆ ಉಪ್ಪಿನಕಾಯಿ ಚೆನ್ನಾಗಿದೆ ಅಂಥೇಳಿ ನಾವು ರಾಶಿಗಟ್ಟಲೆ ಹಾಕಿ ತಿನ್ನಲಿಕ್ಕೆ ಆಗೋದಿಲ್ಲ. ಸೊ ನಿಮಗೆ ಎಷ್ಟು ಕೆಪಾಸಿಟಿ ಇದೆ ಅಷ್ಟೇ ಮಾಡಬೇಕು. ನಿಮಗೆ ಒಂದು ರಿಸ್ಕ್ ಟೇಕಿಂಗ್ ಕೆಪಾಸಿಟಿ ಅಂತ ಇರುತ್ತೆ. ಸೊ ಅದು ನೀವು ತಜ್ಞರ ಹತ್ರ ಮಾತಾಡಿದಾಗ ಮಾತ್ರ ಗೊತ್ತಾಗೋದು ನಿಮಗೆ ರಿಸ್ಕ್ ಎಷ್ಟು ತಗೋಬೋದು ಅಂಥೇಳಿ. ಸೊ ಅದರ ಬೇಸಿಸ್ ಮೇಲೆ ನೀವು ಇನ್ವೆಸ್ಟ್ಮೆಂಟ್ ಮಾಡಬೇಕು. ಸೊ ಪ್ರತಿಯೊಂದು ಸ್ಟಾಕು ಡಬಲ್ ಆಗಿದ ಇಲ್ಲ. ಓಕೆ, ಕೆಲವು ನೆಗೆಟಿವ್ ಹೋಗಿದ್ದು ಇದೆ. ಓಕೆ, ಸೊ ಇದನ್ನು ನೋಡಿಕೊಂಡು ಮಾಡಬೇಕೇ ವಿನ ಸೊ ಯಾರೋ ಹೇಳಿದ್ದಾರೆ ಡಬಲ್ ಆಗುತ್ತಂತೆ ಅಂಥೇಳಿ ಇನ್ವೆಸ್ಟ್ಮೆಂಟ್ ಮಾಡೋದು ತಪ್ಪಾಗುತ್ತೆ. ಸರ್, ಹಾಗಾದರೆ ಈ ಬುಲ್ ಅಂದರೆ ಏನು, ಬೇರ್ ಅಂದರೆ ಏನು? ಕರಡಿಯ ಕುಣಿತ, ಮಾರ್ಕೆಟ್ ಫುಲ್ ಕ್ರಾಶ್ ಆಗೋಯ್ತು, ಮತ್ತು ಗೂಳಿಯ ಕುಣಿತ ಅಂತ ಹೇಳ್ತಾರೆ. ಅಂದರೆ 1,000 ಪಾಯಿಂಟ್ ಮೇಲೋಯ್ತು, 1,500 ಪಾಯಿಂಟ್ಸ್ ಮೇಲೋಯ್ತು, ನಿಫ್ಟಿ ಇಷ್ಟು % ರಿಟರ್ನ್ ಕೊಡ್ತು, ಅಷ್ಟೊಂದು ಕೊಡ್ತು, ಇಷ್ಟೊಂದು ಕೊಡ್ತು ಅಂತ ಹೇಳ್ತಾರೆ. ಏನು ಸರ್ ಇದು? ಸೊ ಬುಲ್ ಮಾರ್ಕೆಟ್ ಅಂತ ಹೇಳಿದ್ರೆ ಒಂದು ಗೂಳಿ ಓಡಬೇಕಾದ್ರೆ ಹೆಂಗೆ ಓಡುತ್ತೆ ಅಂತ ಹೇಳಿದ್ರೆ ಒಂದು ಫೋರ್ಸಲ್ಲಿ ಓಡ್ತಾ ಇರುತ್ತೆ. ಅದು ಒಂದು ಡೈರೆಕ್ಷನಲ್ಲಿ ಓಡ್ತಾನೆ ಇರುತ್ತೆ. ಅದು ಯಾವುದೇ ಈ ಅಡೆತಡೆಗಳಿಗೆ ನೋಡೋದಿಲ್ಲ. ಸೊ ಬುಲ್ ಮಾರ್ಕೆಟ್ ಅಂತ ಹೇಳಿದ್ರೆ ಸೊ ಮಾರ್ಕೆಟ್ ಒಂದು ಡೈರೆಕ್ಷನಲ್ಲಿ ಮೇಲೆ ಹೋಗ್ತಾ ಇರೋದಕ್ಕೆ ಬುಲ್ ಮಾರ್ಕೆಟ್ ಅಂತ ಹೇಳ್ತೀವಿ. ಸೊ ಬೇರ್ ಮಾರ್ಕೆಟ್ ಅಂತ ಹೇಳಿದ್ರೆ ನಿಮ್ಮದು ಅಲ್ಲಿ ಐದರ್ ಸ್ಲೋ ಆಗಿ ಹೋಗ್ತಾ ಇದೆ. ಓಕೆ, ಮಾರ್ಕೆಟ್ ಮುಂದೆನೇ ಹೋಗ್ತಾ ಇಲ್ಲ. ನಾನು ಈಗಲೇ ಹೇಳಿದೆ ನಿಮಗೆ. ಸೊ ಕೆಲವು ವರ್ಷಗಳಲ್ಲಿ ಮಾರ್ಕೆಟ್ ಮುಂದೆನೇ ಹೋಗಿಲ್ಲ. ಕೆಲವು ಶೇರ್ಸ್ಗಳು ಅಲ್ಲಾಡಲೇ ಇಲ್ಲ. ಅಯ್ಯೋ ಇದಕ್ಕಿಂತ ನಾನು FD ಎಲ್ಲ ಹಾಕಿಡ್ಬೋದಿತ್ತು ಅಂತ ಹೇಳೋ ಒಂದು ಪರಿಸ್ಥಿತಿ ವರ್ಷಗಳು ಇದ್ದಾವೆ. ಸೊ ಈಗ ಲಾಸ್ಟ್ ನಿಮ್ಮ ಕೋವಿಡ್ ಸಮಯ ನಂತರ ಏನಿದೆ ಮಾರ್ಕೆಟು ಒಂದು ಸೈಡೆಡ್ ಬುಲ್ ಮಾರ್ಕೆಟಲ್ಲೇ ಓಡ್ತಾ ಇದೆ. ಹೌದು. ಓಕೆ, ಸೊ ಅದರ ನಂತರ ಬಂದವರಿಗೆ ಈಗ ನಾವು 2000ಇಂದ ಇದರಲ್ಲೇ ಇದ್ದೀವಿ. ಸೊ ನಾವು ಬೇರ್ ಮಾರ್ಕೆಟ್ ನೋಡಿದ್ದೀವಿ, ಕ್ರ್ಯಾಶ್ ನೋಡಿದ್ದೀವಿ, ಇದೆಲ್ಲ ನೋಡಿದ್ದೀವಿ. ಬಟ್ ಲಾಸ್ಟ್ ಒಂದು 4 ವರ್ಷದಲ್ಲಿ ಬಂದವರಿಗೆ ಮಾರ್ಕೆಟ್ ಅಂತ ಹೇಳಿದ್ರೆ ದುಡ್ಡು ಮಾಡೋ ಮೆಷಿನ್ ಅಂಥೇಳಿ ಒಂದು ಮನಸ್ಸಲ್ಲಿದೆ. ಸೊ ಹಾಗೇನಿಲ್ಲ. ಸೊ ಬುಲ್ ಮಾರ್ಕೆಟ್ ಅಂತ ಹೇಳಿದ್ರೆ ಒಂದು ಡೈರೆಕ್ಷನಲ್ಲಿ ಒಂದು ಮೇಲೆ ಹೋಗ್ತಾ ಇರುತ್ತೆ ಮಾರ್ಕೆಟು. ಸೊ ಯಾವುದೇ ಸಣ್ಣ ಪುಟ್ಟ ಒಂದು ವಿಷಯಗಳಿಗೆ ಅದು ತುಂಬ ಒಂದು ಕೇರ್ ಮಾಡೋದಿಲ್ಲ. ಸೊ ಅದು ಬುಲ್ ಮಾರ್ಕೆಟ್. ಬೇರ್ ಮಾರ್ಕೆಟ್ ಅಂತ ಹೇಳಿದ್ರೆ ಅದು ನಿಧಾನವಾಗಿ ಹೋಗ್ತಾ ಇರುತ್ತೆ ಅಥವಾ ಡೌನ್ ಸೈಡಿಗೆ ಬರುತ್ತೆ ಮಾರ್ಕೆಟ್. ಸೊ ಅದು ಒಂದು ಸಣ್ಣ ಏನಾದರೂ ಡಿಸ್ಟರ್ಬೆನ್ಸ್ ಬಂದ ಕೂಡಲೇ ವಾಪಸ್ ಮಾರ್ಕೆಟ್ ಬೀಳೋದು ಅಂಥದ್ದು ಒಂದು ವಿಷಯಗಳಾಗುತ್ತೆ. ಸೊ ಇದು ಬುಲ್ ಮಾರ್ಕೆಟು, ಬೇರ್ ಮಾರ್ಕೆಟು. ಸರ್, ಹಾಗಾದರೆ ಈ ಸೆನ್ಸೆಕ್ಸ್ ಅಂದರೆ ಏನು? ಮತ್ತು ಟಾಪ್ 30 ಕಂಪ್ನಿಗಳನ್ನ ನಾವು ಸೆನ್ಸೆಕ್ಸ್ ಸೂಚ್ಯಾಂಕ ಅಂತ ಕರಿತೀವಿ, ಮತ್ತು ಟಾಪ್ 50 ನಾವು ನಿಫ್ಟಿಯ ಸೂಚ್ಯಾಂಕ ಅಂತ ಕರಿತೀವಿ ಅಂತ ಹೇಳಿದ್ರಿ. ಹಾಗಾದರೆ ಈ ಸೆನ್ಸೆಕ್ಸು ಮತ್ತು ನಿಫ್ಟಿ ಇವು ಹೇಗೆ ಸೆಟಪ್ ಆಗ್ತವೆ? ಇವು ಸ್ಟ್ರಕ್ಚರ್ ಹೇಗೆ? ಸೊ ಸೆನ್ಸೆಕ್ಸ್ ಮತ್ತು ನಿಫ್ಟಿಯನ್ನು ಹೇಗೆ ಆ ಕಂಪ್ನಿ 30 ಕಂಪ್ನಿ ಅಥವಾ 50 ಕಂಪ್ನಿಯನ್ನು ಹೇಗೆ ಒಂದು ಸೆಲೆಕ್ಟ್ ಮಾಡ್ತಾರೆ ಅಂತ ಹೇಳೋ ಒಂದು ಪ್ರಶ್ನೆ. ಸೊ ಇದು ಏನು ಅಂತ ಹೇಳಿದ್ರೆ ಭಾರತ ದೇಶದ ಒಂದು ಈ ಕಂಪ್ನಿಗಳನ್ನು ಲಿಸ್ಟೆಡ್ ಕಂಪ್ನೀಸ್ ಅಂತ ಇರುತ್ತೆ. ಸೊ ಒಂದು 5,000 ಕಂಪ್ನಿ ಇದೆ ಅಂತ ಎಣಿಸ್ಕೊಳ್ಳೋಣ ಈಗ. ಸೊ 5,000 ಕಂಪ್ನಿಯಲ್ಲಿ
ಅವರು ಫ್ರೀ ಫ್ಲೋಟ್ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಅಂತ ಒಂದು ಕಾನ್ಸೆಪ್ಟಲ್ಲಿ ಹುಡುಕ್ತಾರೆ. ಸೊ ಇದನ್ನು ಸಿಂಪಲ್ ಮಾಡೋಣ. ಸೊ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಅಂತ ಹೇಳಿದ್ರೆ, ಒಂದು ಕಂಪನಿ ಒಂದು 100 ಶೇರ್ಸನ್ನು ಮಾರ್ಕೆಟಲ್ಲಿ ಇಶ್ಯೂ ಮಾಡಿದೆ ಆದರೆ, ಓಕೆ, ಅವರು ಇಶ್ಯೂ ಮಾಡಿದ್ದಾರೆ. ಸೊ ಈ ಒಂದು ಶೇರಿದ್ದು ಬೆಲೆ 10 ರೂಪಾಯಿ. ಸೊ 10 × 100 ಮಾಡಿದ್ರೆ 1,000 ರೂಪಾಯಿ ಈ ಒಂದು ಕಂಪನಿಯ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಆಯಿತು. ಓಕೆ ಓಕೆ ಓಕೆ. ಸೊ ಇದಕ್ಕೆ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಅಂತ ಹೇಳ್ತಾರೆ. ಆದರೆ ಈ ಫುಲ್ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಬೇಸಿಸ್ ಮೇಲೆ ಈ ಸೆನ್ಸೆಕ್ಸ್ ನಿಫ್ಟಿ ಟಾಪಲ್ಲಿ ಹೋಗೋದಿಲ್ಲ. ಸೊ ಈ ಒಂದು 100 ಶೇರುಗಳಲ್ಲಿ 25 ಶೇರುಗಳನ್ನು ಓನರ್ಸ್, ಪ್ರಮೋಟರ್ಸ್ ಅವರ ಕೈಯಲ್ಲಿ ಹೋಲ್ಡ್ ಮಾಡ್ಕೊಂಡಿದ್ದಾರೆ. ಅವರು 75 ಶೇರ್ಸ್ ಮಾತ್ರ ಮಾರ್ಕೆಟಲ್ಲಿ ಹಾಕಿದ್ದು. ಓಕೆ ಓಕೆ. ಸೊ ಈ ಫ್ರೀ ಫ್ಲೋಟ್ ಅಂತ ಹೇಳಿದ್ರೆ ಈ 75 ಶೇರ್ಸ್ಗಳು ಮಾತ್ರ. ಓಕೆ ಓಕೆ. ಸೊ ಈ 75 ಶೇರು ಇಂಟು 10 ರೂಪಾಯಿ, 750 ರೂಪಾಯಿ ಒಂದು ಮಾರ್ಕೆಟ್ ಕ್ಯಾಪಿಟಲೈಸೇಷನ್, ಫ್ರೀ ಫ್ಲೋಟ್ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಆಗುತ್ತೆ. ಸೊ ಹೀಗೆ ಫ್ರೀ ಫ್ಲೋಟ್ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ 5,000 ಕಂಪ್ನಿಗಳದ್ದು ಫ್ರೀ ಫ್ಲೋಟ್ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಕ್ಯಾಲ್ಕುಲೇಟ್ ಆಗುತ್ತೆ. ಕ್ಯಾಲ್ಕುಲೇಟ್ ಆದ ಮೇಲೆ ಟಾಪ್ 30, ಓಕೆ, ಟಾಪ್ 30, ಫಸ್ಟ್ 30 ಏನಿದೆ ಅದನ್ನು ಸೆನ್ಸೆಕ್ಸ್ ಅಂತ ಹೇಳ್ತಾರೆ. ಹಾಗೆಯೇ ನಿಫ್ಟಿ NSE ಅವರು ಟಾಪ್ 50 ಕಂಪ್ನಿಗಳನ್ನು ಫ್ರೀ ಫ್ಲೋಟ್ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಬೇಸಿಸ್ ಮೇಲೆ ಟಾಪ್ 50 ನಿಫ್ಟಿ ಅಂತ ಹೇಳ್ತಾರೆ. ಓಕೆ. ಸೊ ಇದರಲ್ಲಿ ಏನು ಅಂತ ಹೇಳಿದ್ರೆ, ಅವರು ನಾವು ಮನಸ್ಸಲ್ಲಿ ಇಟ್ಕೊಳ್ಬೇಕಾಗಿರೋದು ಫುಲ್ ಮಾರ್ಕೆಟ್ ಕ್ಯಾಪಿಟಲೈಸೇಷನನ್ನು ತಗೊಳ್ಳೋದಿಲ್ಲ, ಫ್ರೀ ಫ್ಲೋಟ್ ಮಾತ್ರ ತಗೊಳ್ತಾರೆ. ಸೊ ಇದು ಒಂದು ಟೆಕ್ನಿಕಲಿ ನಿಮಗೆ ಗೊತ್ತಿರಬೇಕು. ಸೊ ಇದೇ ಕಲಿಯೋದು ಅಂತ ಹೇಳೋದಲ್ಲ, ಇದೇ ವಿಷಯಗಳು. ಓಕೆ. ಸೊ ಫ್ರೀ ಫ್ಲೋಟ್ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಮೇಲೇ ಈ ಸೆನ್ಸೆಕ್ಸ್ ಮತ್ತು ನಿಫ್ಟಿಯನ್ನು ಡಿಸೈನ್ ಮಾಡ್ತಾರೆ. ಹಾಗಾದರೆ ಇದರ ಇತಿಮಿತಿಗಳೇನು ಸರ್? ಇತಿಮಿತಿಗಳು ಏನು ಅಂತ ಹೇಳಿದ್ರೆ, ಈಗ ಕೆಲವರು ಯಾಕೆ ನಮಗೆ ಇತಿಮಿತಿ ಗೊತ್ತಿರಬೇಕು ಅಂತ ಹೇಳಿದ್ರೆ, ಕೆಲವರು ಹೇಳ್ತಾರೆ, ಸೆನ್ಸೆಕ್ಸ್ ಇವತ್ತು ಒಂದು 500 ಪಾಯಿಂಟ್ ಮೇಲೆ ಹೋಯಿತು, ಹಾಗಾದರೆ ಈ ಉಳಿದ 5,000 ಕಂಪ್ನಿಗಳು ಮೇಲೆ ಹೋಗಿದ ಅಂತ ಹೇಳೋ ಪ್ರಶ್ನೆ. ಓಕೆ ಓಕೆ. ಅಥವಾ ಒಂದು ಸೆನ್ಸೆಕ್ಸು ಒಂದು 2,000 ಪಾಯಿಂಟ್ ಕೆಳಗೆ ಬಿತ್ತು, ಎಲ್ಲ ಕಂಪ್ನಿಗಳು ಕೆಳಗೆ ಬಿದ್ದಿದ್ದೀವ ಅಂತ ಹೇಳುವ ಹಾಗೇನಿಲ್ಲ. ಓಕೆ. ಯಾಕೆ ಅಂತ ಹೇಳಿದ್ರೆ, ನಾನು ಆಲ್ರೆಡಿ ಹೇಳ್ದಂಗೆ ಈ ಫ್ರೀ ಫ್ಲೋಟ್ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಏನಿದೆ, ನನ್ನ ಕಂಪ್ನಿ 100 ಶೇರ್ಸ್ ಇಶ್ಯೂ ಮಾಡಿದೆ. ಓಕೆ. ಸೊ 100 ಶೇರ್ಸ್ ಇಶ್ಯೂ ಮಾಡಿದೆ, ನನ್ನ ಕಂಪ್ನಿ ಒಂದು 90% ಶೇರ್ ಹೋಲ್ಡಿಂಗ್ ನನ್ನ ಹತ್ರನೇ ಇದೆ. ಸೊ ಅಂದರೆ 10 ಶೇರ್ಸ್ ಮಾತ್ರ ಫ್ರೀ ಫ್ಲೋಟ್ ಇದೆ. ಒಂದು ಶೇರಿದ್ದು ರೇಟು 25 ರೂಪಾಯಿ ಇದ್ರೂ ಅದು 250 ರೂಪಾಯಿದು ಮಾತ್ರ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಆಗುತ್ತೆ. ಓಕೆ. ಸೊ ನನ್ನ ಕಂಪ್ನಿ ದೊಡ್ಡದಾಗಿದ್ರೂ, ಬಿಕಾಸ್ ನಾನು 90 ಶೇರ್ಸ್ ನನ್ನ ಹತ್ರ ಇರೋದರಿಂದ ಇದು ಸೆನ್ಸೆಕ್ಸ್ ಮತ್ತು ನಿಫ್ಟಿಗೆ ಹೋಗೋದಿಲ್ಲ. ಆದರೆ ನಿಮ್ಮ ಕಂಪ್ನಿ ನೀವೇನು ಮಾಡಿದ್ದೀರಾ, 20% ಮಾತ್ರ ನಿಮ್ಮ ಕೈಯಲ್ಲಿ ಇಟ್ಕೊಂಡಿದ್ದೀರಾ, 80% ಮಾರ್ಕೆಟ್ ಫ್ಲೋಟ್ ಬಿಟ್ಟಿದ್ದೀರಿ. ಸೊ 10 ರೂಪಾಯಿ ಶೇರ್ ವ್ಯಾಲ್ಯೂ ಇದೆ, ಆಗ ನಿಮ್ಮದಲ್ಲಿ 800 ರೂಪಾಯಿ ಫ್ರೀ ಫ್ಲೋಟ್ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಆಯಿತು. ನಿಮ್ಮ ಕಂಪ್ನಿ ಸಣ್ಣದಾಗಿದ್ರೂ ಅಲ್ಲಿ ಸೆನ್ಸೆಕ್ಸ್ ಒಳಗೆ ಹೋಗೋ ಚಾನ್ಸಸ್ ಇದೆ. ಓಕೆ. ಸೊ ನಾವು ಅಲ್ಲಿ ಸೆನ್ಸೆಕ್ಸ್ ಮತ್ತು ನಿಫ್ಟಿ ಮಾತ್ರ ನೋಡಿದ್ರೆ, ಈ ಒಂದು ಕಂಪ್ನಿಗಳು ಯಾವುದು ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ದೊಡ್ಡದಿದೆ ಬಟ್ ಫ್ರೀ ಫ್ಲೋಟ್ ಕಡಿಮೆ ಇರೋದ್ರಿಂದ ನಾವು ಅಲ್ಲಿ ಎಂಟ್ರಿ ಆಗಲಿಕ್ಕೇ ನಮಗೆ ಆಪ್ಷನ್ ಇರೋದಿಲ್ಲ. ಅದು ಒಂದು. ಸೊ ಹೀಗಿರಬೇಕಾದ್ರೆ ನೀವು ಖಾಲಿ ಸೆನ್ಸೆಕ್ಸನ್ನೇ ನೋಡಿಕೊಂಡು ಹೋಗ್ತೀನಿ ಅಂತ ಹೇಳೋದು ಒಂದು ಮೇಜರ್ ತಪ್ಪಾಗುತ್ತೆ. ಓಕೆ. ಸೆಕೆಂಡ್, ಈ ಒಂದು ಸೆನ್ಸೆಕ್ಸ್ 30 ಕಂಪ್ನೀಸ್ ಅಥವಾ ನಿಫ್ಟಿ 50 ಕಂಪ್ನೀಸ್ ಏನಿದೆ, ಇದು ಚೇಂಜ್ ಆಗ್ತಾ ಇರುತ್ತೆ. ಇದು ಫಿಕ್ಸ್ ಅಲ್ಲ. ಅದು ಮಾರ್ಕೆಟ್ ಕ್ಯಾಪಿಟಲೈಸೇಷನ್, ಈಗ ನಿಮ್ಮ ಶೇರ್ ಪ್ರೈಸ್ ಕಡಿಮೆ ಆದ ಕೂಡಲೇ ನಿಮ್ಮದು ಮಾರ್ಕೆಟ್ ಕ್ಯಾಪಿಟಲೈಸೇಷನು ಕಡಿಮೆ ಆಯಿತು. ಸೊ ಆ ಶೇರ್ ಆ ಒಂದು ನಿಫ್ಟಿ 30 ಸೆನ್ಸೆಕ್ಸಿಂದ 30 ಶೇರ್ಸಿಂದ ಹೊರಗೆ ಬರುತ್ತೆ, ಇನ್ನೊಂದು ಕಂಪನಿ ಒಳಗೋಗುತ್ತೆ. ಓಕೆ. ಸೊ ಹೀಗೆ ಚೇಂಜ್ ಆಗ್ತಾ ಇರುತ್ತೆ. ಸೊ ನೀವು ಸೆನ್ಸೆಕ್ಸ್ 30 ಕಂಪ್ನಿಗಳಲ್ಲೇ ನಾನು ಇನ್ವೆಸ್ಟ್ಮೆಂಟ್ ಮಾಡಿ ಸುಮ್ಮನೆ ಕೂತ್ಕೊಳ್ತೀನಿ ಅಂತ ಹೇಳಿದ್ರೆ 3 ತಿಂಗಳಲ್ಲಿ ನಿಮ್ಮ ಪೋರ್ಟ್ಫೋಲಿಯೋ ಔಟ್ಡೇಟ್ ಆಗಬಹುದು. ಓಕೆ. ಅದು ಕಡಿಮೆ ಪರ್ಫಾರ್ಮ್ ಮಾಡೋದ್ರಿಂದ ಕೆಳಗಡೆನೂ ಹೋಗ್ಬೋದು. ಮೂರನೇದು ವಿಷಯ ಏನು ಅಂತ ಹೇಳಿದ್ರೆ, ಈಗ ಸೆನ್ಸೆಕ್ಸ್ ಒಳಗೆ ಒಂದು ಕಂಪ್ನಿ ಹೋಗಬೇಕಾದ್ರೆ ಏನಕ್ಕೆ ಹೋಗ್ತಾ ಇದೆ, ಸೆನ್ಸೆಕ್ಸ್ಗಿಂತ ಬರೋ ಮುಂಚೆ ಆ ಶೇರ್ ಪ್ರೈಸು ಮೇಲೆ ಹೋಗ್ತಾ ಇರೋದ್ರಿಂದ ಶೇರ್ ಪ್ರೈಸ್ ಹೆಚ್ಚಾದ ಕೂಡಲೇ, ಈಗ 100 ರೂಪಾಯಿ ಇಂಟು 10 ಇತ್ತು, ಈಗ 100 ರೂಪಾಯಿ ಇಂಟು 50 ಆದ ಕೂಡಲೇ ಶೇರ್ ಪ್ರೈಸ್ ಹೆಚ್ಚಾದ ಕೂಡಲೇ ಅದು ಸೆನ್ಸೆಕ್ಸ್ ಒಳಗೋಯ್ತು. ಆದರೆ ಈಗ ಸೆನ್ಸೆಕ್ಸ್ ಒಳಗೆ ಹೋದ ಮೇಲೆ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಗುತ್ತೆ ಅಂತ ಹೇಳೋ ಗ್ಯಾರಂಟಿ ಏನೂ ಇಲ್ಲ. ಸೊ ಈಗ ಶೇರ್ಸಲ್ಲಿ ಜನರಲಿ ಬೈ ಮಾಡಬೇಕು ಯಾವಾಗ,
ಕಡಿಮೆ ರೇಟಲ್ಲಿರುವಾಗ ಬೈ ಮಾಡಬೇಕು, ಹೆಚ್ಚಿದ್ದಾಗ ನಾವು ಸೇಲ್ ಮಾಡಬೇಕು. ಓಕೆ, ಅಥವಾ ಹೆಚ್ಚು ಹೋಗ್ತಾ ಇರಬೇಕದು. ಬಟ್ ಇಲ್ಲಿ ಪರ್ಫಾರ್ಮೆನ್ಸ್ ಮುಂಚೆನೇ ಆಗಿಬಿಟ್ಟಿದೆ. ಓಕೆ, ಸೊ ನೀವು ಸೆನ್ಸೆಕ್ಸೇ ಮಾಡ್ತೀನಿ ಅಂದರೆ ತಪ್ಪೇನಿಲ್ಲ, ಸೆನ್ಸೆಕ್ಸು ರಿಟರ್ನ್ಸ್ ತುಂಬ ಚೆನ್ನಾಗಿ ಕೊಟ್ಟಿದೆ. ಬಟ್ ನಾನು ಅದೇ ಮಾಡ್ಕೊಂಡು ಹೋಗ್ತೀನಿ. ಸೆನ್ಸೆಕ್ಸ್ ಅಂತ ಹೇಳಿದ್ರೆ ಇದೇ ಸ್ಟಾಕ್ಸ್ ಕಂಪ್ನಿಗಳು, ಇದಕ್ಕಿಂತ ಬೆಸ್ಟ್ ಕಂಪ್ನಿಗಳೇ ಇಲ್ಲ ಅಂತ ಒಂದು ಮನೋಭಾವನೆ ಇದ್ದರೆ ತಪ್ಪಾಗುತ್ತಲ್ಲಿ. ಸೊ ಯಾಕೆಂದರೆ ಇದು ಪರ್ಫಾರ್ಮೆನ್ಸ್ ಆಗಿ ಬಂದವರು. ಓಕೆ, ಇನ್ನು ಮುಂದೆ ಪರ್ಫಾರ್ಮೆನ್ಸ್ ಮಾಡ್ತಾರಾ, ಮಾಡಲೂಬೋದು, ಮಾಡದೇ ಇರ್ಬೋದು. ಓಕೆ, ಸೊ ಇದನ್ನು ಮನಸ್ಸಲ್ಲಿ ಇಟ್ಕೊಳ್ಳಿ. ಇಟ್ ಈಸ್ ಹೈಲಿ ರೆಗ್ಯುಲೇಟೆಡ್ ಇಂಡಸ್ಟ್ರಿ. ದುಡ್ಡು ಇಟ್ಕೊಂಡು ಹೋಗೋದು, ಓಡೋಗೋದು ಅದು ಚಿಟ್ ಫಂಡ್ಗಳು ಮಾತ್ರ. ಮತ್ತು ಇನ್ನೊಂದು ಏನು ಅಂತ ಹೇಳಿದ್ರೆ, ಇಲ್ಲಿ ನೀವು ಓನರ್ ಆಗಿ ಬರ್ತಾ ಇರೋದು. ನೀವೀಗ ಯಾರಿಗಾದರೂ ಲೋನ್ ಕೊಟ್ಟಿದ್ದೀರಾ ಆದರೆ, ಓಕೆ, ನೀವು ಲೋನ್ ಕೊಟ್ಟಿದ್ದೀರಿ. ಓಕೆ, ಲೋನ್ ಕೊಟ್ಟಿದ್ದೀರಾ ಆದರೆ ಅವರ ಬಿಸ್ನೆಸ್ ಲಾಸ್ ಆಗಲಿ ಪ್ರಾಫಿಟ್ ಆಗಲಿ ನಿಮಗೆ ನಿಮ್ಮ ದುಡ್ಡು ಬರಬೇಕು. ಒಂದು 9% ಕೊಡ್ತೀನಿ ಅಂತ ಒಬ್ರು ಹೇಳಿದ್ದಾರೆ, ನೀವು ಕೊಟ್ಟಿದ್ದೀರಾ ಕ್ಯಾಪಿಟಲ್, ಆಯಿತಾ? ಅವ್ರ ಪ್ರಾಫಿಟ್ ಆಗಲಿ ಲಾಸ್ ಆಗಲಿ, ಪ್ರಾಫಿಟ್ ಆಗಲಿ ಅವ್ರು ಲಾಸ್ ಆಗಲಿ, ನಿಮಗೆ ನಿಮ್ಮ 9% ಬರಲೇಬೇಕು. ಇದು ಒಂದು ಸಿಚುವೇಶನ್. ಬಟ್ ನೀವು ಶೇರ್ ಮಾರ್ಕೆಟಿಗೆ ಬಂದ ಕೂಡಲೇ ಯು ಆರ್ ದ ಓನರ್ ಆಫ್ ದಟ್ ಕಂಪನಿ. ಈಗ ನಿಮ್ಮ ಹತ್ರ ಒಂದು XYZ ಕಂಪನಿದು, ಇನ್ಫೋಸಿಸ್ ಕಂಪನಿದು ಶೇರ್ ಇದೆ ಆದರೆ ಯು ಆರ್ ಅ ಪಾರ್ಷಿಯಲ್ ಓನರ್ ಆಫ್ ಇನ್ಫೋಸಿಸ್ ಟು ದ ಎಕ್ಸ್ಟೆಂಟ್ ಆಫ್ ದಟ್ ಒನ್ ಶೇರ್. ಓಕೆ, ಈಗ ನೀವು ಪಾರ್ಟ್ನರ್ ಆದಮೇಲೆ ಆ ಬಿಸ್ನೆಸ್ಸಲ್ಲಿ ಲಾಸ್ ಆದರೆ ನೀವು ಇಬ್ಬರು ಹೊಣೆಗಾರರು ತಾನೇ? ಹೌದು, ಹಂಗೆ ಅಷ್ಟೇ. ಮತ್ತು ಇದರಲ್ಲಿ ಏನು ಅಂತ ಹೇಳಿದ್ರೆ, ಇದು ಹೈಲಿ ರೆಗ್ಯುಲೇಟೆಡ್. ಸೆಕ್ಯೂರಿಟೀಸ್ ಆ್ಯಂಡ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಇದೆ. ಬ್ಯಾಂಕಿಂಗಿಗೆ ಹೇಗೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಇದೆ, ಹಾಗೆಯೇ ಇಲ್ಲಿ ರೆಗ್ಯುಲೇಟ್ ಮಾಡಲಿಕ್ಕೆ ಸೆಕ್ಯೂರಿಟೀಸ್ ಆ್ಯಂಡ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಇದೆ. ಆದರೆ ಕಂಪನಿ ಲಾಸ್ ಆದರೆ ಯು ಆರ್ ಆಲ್ಸೋ ಓನರ್. ಸೊ ನೀವು ಆಲ್ಸೋ ಲಾಸ್ ಅಬ್ಸರ್ವ್ ಮಾಡಲೇಬೇಕು, ನೀವು ಲಾಸನ್ನು ಇದು ಮಾಡಬೇಕು. ಅದಕ್ಕೆ ನಾನು ಆಗ ಹೇಳಿದ್ದು. ಸೊ ಏನು ಅಂತ ಹೇಳಿದ್ರೆ, ನೀವು ನಿಮ್ಮ ಕೆಪಾಸಿಟಿ ಎಷ್ಟಿದೆ ಅಷ್ಟಕ್ಕೆ ಮಾತ್ರ ಒಳಗೆ ಬರಬೇಕು. ಓಕೆ, ಮತ್ತು ಕೆಲವು ಕಂಪ್ನಿಗಳು ಎಕ್ಸ್ಟ್ರಾಡಿನರಿ ರಿಟರ್ನ್ಸ್ ಕೊಟ್ಟಿದ್ದಾವೆ. ಸೆನ್ಸೆಕ್ಸ್ 15% ಕೊಟ್ಟಿದ್ದಾದರೆ ಕೆಲವು ಕಂಪ್ನಿಗಳು 25, 30, 40% ಆ್ಯನ್ಯುವಲೈಸ್ಡ್ ರಿಟರ್ನ್ಸ್ ಕೊಟ್ಟಿದ್ದಾವೆ. ಉದಾಹರಣೆಗೆ ನಿಮ್ಮ MRF ಟೈರ್ಸ್. MRF ಟೈರ್ಸ್ ಒಂದಿರೋ ಕಂಪ್ನಿ. ಸೊ ನನಗೀಗ ನೆನಪಿರೋ ಹಂಗೆ ಒಂದು 10-15 ರೂಪಾಯಿ ಇರೋ ಕಂಪ್ನಿ ಸುಮಾರು ನಾನು ಅಪ್ರಿಸಿಯೇಷನ್ ತಗೊಂಡ್ರೆ 6,000 ಚಿಲ್ಲರೆ % ರಿಟರ್ನ್ಸ್ ಕೊಟ್ಟಿದೆ. 6,000%ಗಿಂತ ಹೆಚ್ಚು ಕೊಟ್ಟಿದೆ. ಓಕೆ, ಇವತ್ತು ಆ ಶೇರ್ದ ವ್ಯಾಲ್ಯೂ ಸಮಥಿಂಗ್ ಲೈಕ್ 1,20,000 ಹತ್ರ ಐತ್ರೆ ಒಂದು ಶೇರ್ದ ವ್ಯಾಲ್ಯೂ. ಸೊ ಜನರು ಸಹ ಹಾಗೆ ನೀವು ನಿಮ್ಮ ನಾಲೆಜನ್ನು ಫಸ್ಟ್ ಹೆಚ್ಚು ಮಾಡ್ಕೊಳ್ಳಿ. ಸೊ ನಾನು ಯಾವಾಗ ಹೇಳೋದು ಏನು, ಇನ್ವೆಸ್ಟ್ ಇನ್ ಯುವರ್ ಸೆಲ್ಫ್ ಬಿಫೋರ್ ಇನ್ವೆಸ್ಟಿಂಗ್ ಇನ್ ಮಾರ್ಕೆಟ್. ಕರೆಕ್ಟ್ ಸರ್. ಇನ್ವೆಸ್ಟ್ ಇನ್ ಯುವರ್ ಸೆಲ್ಫ್ ಬಿಫೋರ್ ಇನ್ವೆಸ್ಟಿಂಗ್ ಇನ್ ಮಾರ್ಕೆಟ್. ಸೀದಾ ಹೋಗಿ ದುಡ್ಡು ಹಾಕೋದಲ್ಲ, ಕಲ್ತ್ಕೊಳ್ಳಿ. ನಿಮ್ಮ ಹತ್ರ 1 ಲಕ್ಷ ಹಾಕ್ತಿರಾದರೆ ಬೇಕಾದರೆ 5,000 ರೂಪಾಯಿ ಖರ್ಚು ಮಾಡಿ ಕಲ್ತ್ಕೊಳ್ಳಿ ಏನು ಅಂಥೇಳಿ. ತಜ್ಞರ ಸಲಹೆ ತೊಗೋಬೇಕು. ಯಾಕೆಂದರೆ ಇಲ್ಲಾದರೆ 1 ಲಕ್ಷದಲ್ಲಿ 25,000 ರೂಪಾಯಿ ಮಾರ್ಕೆಟಿಗೆ ಕೊಡ್ತೀರಾ. ಓಕೆ, ಸೊ ಅದನ್ನು ಕಲ್ತ್ಕೊಂಡು ಮತ್ತೆ ಮುಂದುವರಿಸಿ ಅಂಥೇಳಿ. ಸೊ ಹಾಗೆ ಮ್ಯೂಚುವಲ್ ಫಂಡ್ ಡಿಸ್ಟ್ರಿಬ್ಯೂಟರ್ ಆಗಲಿಕ್ಕೆ ಅಥವಾ ಇನ್ವೆಸ್ಟ್ಮೆಂಟ್ ಪ್ರಾಡಕ್ಟ್ ಡಿಸ್ಟ್ರಿಬ್ಯೂಟರ್ ಆಗಲಿಕ್ಕೆ ನಿಮಗೆ ಇಂಟ್ರೆಸ್ಟ್ ಇದೆಯಾದರೆ, ನಿಮಗೆ ಒಂದು ಸ್ವಂತ ಬಿಸ್ನೆಸ್ ಆಗಬೇಕು, ಸೆಕೆಂಡ್ ಇನ್ಕಮ್ ಸೋರ್ಸ್ ಆಗಬೇಕು ಅಂತ ಮನಸ್ಸಲ್ಲಿದೆಯಾದರೆ, ನಾವು ಇದ್ರ ಬಗ್ಗೆ ಸರ್ಟಿಫಿಕೇಷನ್ಸ್ಗೆ ಟ್ರೈನಿಂಗ್ಸ್ ಕೊಡ್ತೀವಿ. ಈ ಟ್ರೈನಿಂಗ್ ಸದ್ಯಕ್ಕೆ ಫ್ರೀ ಆಗಿದೆ. ಸೊ ಎಷ್ಟು ತಿಂಗಳಿರುತ್ತೆ ಅಷ್ಟು ತಿಂಗಳು ಇರುತ್ತೆ ಅದು. ಸೊ ಇದಕ್ಕೆ ನಿಮಗೆ ಇಂಟ್ರೆಸ್ಟ್ ಇದೆಯಾದರೆ ಈಗ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಒಂದು ಗೂಗಲ್ ಫಾರ್ಮ್ ಇದೆ. ಆ ಗೂಗಲ್ ಫಾರ್ಮನ್ನು ಫಿಲ್ ಮಾಡಿ ನಮ್ಮ ಒಂದು ಸ್ಟಾಫ್ ಏನಿದೆ ನಿಮಗೆ ಕನೆಕ್ಟ್ ಮಾಡ್ತಾರೆ. ಈ ಓವರ್ ಆಲ್ ಸ್ಟಾಕ್ ಮಾರ್ಕೆಟ್ ಅಂದರೆ ಏನು, ಇದು ಹೇಗೆ ಕೆಲಸ ಮಾಡುತ್ತೆ, ಸೆನ್ಸೆಕ್ಸ್ ಅಂದರೆ ಏನು, ನಿಫ್ಟಿ ಅಂದರೆ ಏನು, ಮತ್ತು ಸೆಬಿ ಹೇಗೆ ಇವೆಲ್ಲವನ್ನು ಕಂಟ್ರೋಲ್ ಮಾಡುತ್ತೆ, ಇದೆಲ್ಲದ್ರ ಬಗ್ಗೆ ಸವಿಸ್ತಾರವಾಗಿ ತಿಳ್ಕೊಂಡಿದ್ದೀವಿ. ಮತ್ತು ಇನ್ವೆಸ್ಟರ್ ಕೂಡ ಯಾವ ರೀತಿ ಸ್ಟಾಕ್ ಮಾರ್ಕೆಟ್ಗೆ ಎಂಟ್ರಿ ಆಗಬೇಕು ಮತ್ತು ಆತ ಏನೇನೆಲ್ಲ ತಿಳ್ಕೊಂಡಿರಬೇಕು, ಏನೂ ತಿಳ್ಕೊಳ್ಳೋದೇ ಹೋದರೆ ಯಾವ ರೀತಿ ಲಾಸ್ ಮಾಡ್ಕೋತಾನೆ ಮತ್ತು ತಜ್ಞರ ಸಲಹೆ ಎಷ್ಟು ಮುಖ್ಯ ಅಂತ ನಾವಿವತ್ತು ನಮ್ಮ ಗೆಸ್ಟ್ ಆದ ವಿನೋದ್ ತಂತ್ರಿ ಸರ್ ಅವರಿಂದ ಭಾಳ ಅನುಕೂಲವಾಗಿ ತಿಳ್ಕೊಂಡಿದ್ದೀವಿ. ಇನ್ನು ಯಾವ ರೀತಿ ವಿಡಿಯೋ ಬೇಕು ಅನ್ನೋದನ್ನು ನೀವು ಕಮೆಂಟ್ ಮೂಲಕ ನಮಗೆ ತಿಳಿಸಿ. ಸರ್, ಇಷ್ಟೊತ್ತು ನೀವು ಮಾತನಾಡೋದಕ್ಕೆ ಧನ್ಯವಾದಗಳು ಸರ್. ಧನ್ಯವಾದ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು eDina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.